ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 39ನೆಯ ಎಪಿಸೋಡ್ ಭಾಗ 1 ಭಾಗ 2ರಲ್ಲಿ ಸುಮಾರು 473 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 40ನೆಯ ಎಪಿಸೋಡ್ನಲ್ಲಿ 474ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡಿಕೊಂಡು ಪಾಠವನ್ನು ಮುಂದುವರಿಸೋಣ. ಯದುಕುಲದಲ್ಲಿ ಜನಿಸಿದವರ ಸಂಖ್ಯೆ ಎಷ್ಟು? 3,88,300 ಇಷ್ಟು ಜನರು. ಮುಂದಿನ ಪ್ರಶ್ನೆ, ದೇವತೆಗಳು ಯದುಕುಲದಲ್ಲಿ ಜನಿಸಿದ ಸಂಖ್ಯೆ ಎಷ್ಟು? ಅಂದರೆ ಸಮಸ್ತ ಯಾದವರು ಅಂತ ಅನ್ನೋ ಅರ್ಥ. ಅದಕ್ಕೆ ಶುಕಾಚಾರ್ಯ ಹೇಳಿದರು, 10,000 ವರ್ಷ ಸಮಯ ಎಣಿಸಿದರೂ ಯದುಕುಲದಲ್ಲಿ ಜನಿಸಿದ ಸಂಖ್ಯೆಯನ್ನು, ಒಟ್ಟು ಸಂಖ್ಯೆಯನ್ನು ಹೇಳಲು ಸಾಧ್ಯ ಇಲ್ಲ. ಬೇಡ. ಯಾದವರ ಮಕ್ಕಳ ಅಧ್ಯಾಪಕರ ಸಂಖ್ಯೆ ಎಷ್ಟು? 3,88,300 ಜನ ಅಧ್ಯಾಪಕರಿದ್ದರು, ಯಾದವರ ಮಕ್ಕಳ ಅಧ್ಯಾಪಕರು. ಅದನ್ನು ಹೇಗಾರು ಇಟ್ಕೊಳ್ರಿ, ರೇಷಿಯೋ 40:1, 40 ಜನರಿಗೆ ಒಬ್ಬ ಅಧ್ಯಾಪಕರು ಅಂತ ಇವತ್ತಿನ ಲೆಕ್ಕಾಚಾರದ ಬೇಕಾದ್ರೆ ಹಂಗೆ ಬರ ಇಟ್ಕೊಳ್ರಿ. ಹೀಗಾದರೂ ಒಟ್ಟಿನಲ್ಲಿ 3,88,300 ಜನ ಅಧ್ಯಾಪಕರಿದ್ದರು. ದೇವತೆಗಳು ಯಾದವ ಕುಲದಲ್ಲಿ ಅವತರಿಸಲು ಕಾರಣವೇನು? ಹರಿಯು ಆಜ್ಞೆಗೈದುದರಿಂದ. ಹರಿಯು ಏಕೆ ಆ ರೀತಿ ಆಜ್ಞೆಗೈದನು? ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ಹತರಾಗಿದ್ದ ದಾನವರು ಭೂಮಿಯಲ್ಲಿ ಮಾನವರಾಗಿ ಹುಟ್ಟಿ ಜನರನ್ನು ಹಿಂಸಿಸುತ್ತಿದ್ದರು. ಜನರಿಗೆ ತೊಂದರೆ ಕೊಡೋದು. ಅವರನ್ನು ಸಂಹರಿಸಿ ಲೋಕ ಕಲ್ಯಾಣ ಕಾರ್ಯವನ್ನು ಸಾಧಿಸಬೇಕಾಗಿತ್ತು ಭಗವಂತನಿಗೆ. ಅದಕ್ಕಾಗಿ ದೇವತೆಗಳಿಗೆ ನೀವು ಕೂಡ ಯಾದವರಾಗಿ ಅವತಾರ ಮಾಡಿರಿ ಅಂತ ಹೇಳಿದ. ಒಟ್ಟು ಯಾದವರ ಕುಲಗಳು ಎಷ್ಟು? 101. ಯಾದವರಾಗಿ ಅವತರಿಸಿದ ದೇವತೆಗಳಿಗೆ ಅಸುರ ಸಂಹಾರ ಸಾಮರ್ಥ್ಯವನ್ನು ಯಾರು ನೀಡಿದರು? ಶ್ರೀಕೃಷ್ಣನೇ, ಮತ್ಯಾರು? ಅದಕ್ಕಾಗಿ ಯಾದವರಿಂದ ಅನೇಕ ಅಸುರ ಸಂಹಾರ ಆಗಿದೆ. ಯಾದವರು ಕೃಷ್ಣನನ್ನು ಸರ್ವೋತ್ತಮ ಹರಿ ಎಂದು ತಿಳಿದರೆ ತಿಳಿಯಲಿಲ್ಲ. ಸಮುದ್ರದಲ್ಲಿಯ ಮೀನು ಇನ್ನೊಂದು ಮೀನನ್ನು ತನ್ನಂತೆ ಇದು ಮತ್ತೊಂದು ಮೀನು ಅಂತ ಭಾವಿಸಿತೇ ವಿನಃ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅಂಥೇಳಿ ಉಳಿದ ಯಾದವರು ತಿಳಿದುಕೊಳ್ಳಲೇ ಇಲ್ಲ. ಶಯನ, ಆಸನ, ಭೋಜನ ಮುಂತಾದವುಗಳಲ್ಲಿ ತಮ್ಮೊಟ್ಟಿಗೇ ಇದ್ದಾನೆ ಕೃಷ್ಣ. ಅವನೊಬ್ಬ ಒನ್ ಆಫ್ ಯಾದವಾಸ್, ಅವನೊಬ್ಬ ಯಾದವ ಅಂತ ತಿಳ್ಕೊಂಡ್ರು ವಿನಃ ಸರ್ವೋತ್ತಮ ಅಂತ ತಿಳಿಯಲಿಲ್ಲ. ಕೃಷ್ಣನು ಎಷ್ಟು ಸಮಯ ಯಜ್ಞಯಾಗಾದಿ ಸಾಧನೆಗೈದನು? 12 ವರ್ಷಗಳ ಕಾಲ ಯಜ್ಞಯಾಗಾದಿ ಸಾಧನೆಗೈದಿದ್ದಾನೆ. ಕೃಷ್ಣನು ಯಾಗಾದಿ ಕಾರ್ಯಗಳಿಗೆ ಯಾರನ್ನೆಲ್ಲ ಪುರೋಹಿತರನ್ನಾಗಿ ವರ್ಣ ಮಾಡಿದ್ದನು? ಶ್ರೀ ವೇದವ್ಯಾಸರು, ವಿಶ್ವಾಮಿತ್ರರು, ಅಸಿತ ಮುನಿ, ಸಾಂದೀಪನಿ ಮುನಿ ಮತ್ತು ಶ್ರೀ ಪರಶುರಾಮ ದೇವರು ಇವರನ್ನು ಪುರೋಹಿತರನ್ನಾಗಿ ವರ್ಣ ಮಾಡಿದನು. ಶ್ರೀಕೃಷ್ಣನಿಗೆ ಯಾರು ಮಂತ್ರಿಯಾಗಿದ್ದರು? ಉದ್ಧವನು ಮಂತ್ರಿಯಾಗಿದ್ದನು. ದಶಮಸ್ಕಂಧದ ಮುಕ್ತಾಯದಲ್ಲಿ ಭಗವಂತನ ಮಹಿಮೆಯನ್ನು ಉಪಸಂಹಾರಗೊಳಿಸ್ತಕ್ಕಂಥ ರೀತಿಯ ಒಳಗೆ ವಿಜಯಧ್ವಜ ತೀರ್ಥರು ಶ್ರೀಮದ್ ಆಚಾರ್ಯ ಅಭಿಪ್ರಾಯವನ್ನು ಉಲ್ಲೇಖ ಮಾಡ್ತಾರೆ. ಸರ್ವೋತ್ತಮೋಪಿ ಭಗವಾನ್ ಗುಣಭಾವಂ ಜನಾರ್ದನಃ ದರ್ಶಯೇದ್ ವಾಸುದೇವೋಪಿ ಹ್ಯಾತ್ಮನೋ ಜೀವತಾಮಪಿ ಅಜ್ಞಾಶಕ್ತಾದಿಭಾವಸ್ತು ಕುತ ಏವಾಖಿಲೇಶಿತು ಕುತಶ್ಚ ಜೀವತಾ ತಸ್ಯ ಪ್ರಧಾನ ಪುರುಷೇಶಿತು ಕುತೋ ದೋಷಾಃ ಸರ್ವಗುಣ ಪೂರ್ಣಸ್ಯಾನಂದವಾರಿಧೇಹೇ. ಇದು ಆಚಾರ್ಯ ಮಧ್ವರು ತಾತ್ಪರ್ಯದಲ್ಲಿ ಹೇಳಿರ್ತಕ್ಕಂತಹ ಮಾತು. ಸರ್ವೋತ್ತಮನಾಗಿರ್ತಕ್ಕಂತಹ, ಸರ್ವದೋಷ ದೂರ, ಸರ್ವಗುಣಪೂರ್ಣ ಆಗಿರತಕ್ಕಂತಹ ಭಗವಂತನಿಗೆ ಈ ಕೃಷ್ಣಾವತಾರದ ಸಮಯದಲ್ಲಿ ಎಲ್ಲರೂ ಒಂದು ಕಡೆಗೆ ಜನಸಾಮಾನ್ಯರಿಗೆ ಅವನು ಅಜ್ಞನಂತೆ ತೋರಿಕೊಂಡ, ಅಶಕ್ತನಂತೆ ತೋರಿಕೊಂಡ, ಅಸಮರ್ಥನಂತೆ ಕಾಣಿಸಿಕೊಂಡ ಎಂದು ಭಾವಿಸ್ತಕ್ಕದ್ದಲ್ಲ.
ಸರ್ವೋತ್ತಮ ಸರ್ವಸಮರ್ಥ ಸರ್ವಕರ್ತ ಭಗವಂತನಿಗೆ ಈ ಅಜ್ಞ ಪರಿಸ್ಥಿತಿನೋ ಅಶಕ್ತ ಪರಿಸ್ಥಿತಿನೋ ಬರ್ತದ, ಬರುವುದಿಲ್ಲ. ಹಾಗೆಂದು ಕೂಡ ತಿಳಿಯತಕ್ಕದ್ದಲ್ಲ. ಯಾವುದೇ ದೋಷವನ್ನು ಭಗವಂತನಲ್ಲಿ ನಾವು ಚಿಂತನೆ ಮಾಡತಕ್ಕದ್ದಲ್ಲ ಅಂತ ನಮ್ಮ ಗಮನಕ್ಕೆ ತಂದು ಕೊಟ್ಟಿದ್ದಾರೆ. ಇದನ್ನು ಶ್ರೀಮದಾಚಾರ್ಯರು ಮಧ್ಯದಲ್ಲೇ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೃಷ್ಣನಲ್ಲಿ ಇಂಥ ಯಾವುದೇ ದೋಷ ಇಲ್ಲ ಅಂತ ಅನೇಕ ವ್ಯಾಖ್ಯಾನಕಾರರು ಕೂಡ ಅಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ವಿಜಯಧ್ವಜ ತೀರ್ಥರು ಮಾತ್ರ ಈ ಸ್ಕಂದದ ಕೊನೆಗೆ ಸ್ಕಂದದ ಸಾರಾಂಶ ಅನ್ನುವ ರೀತಿಯಲ್ಲಿ, ಆಚಾರ್ಯ ಮಧ್ವರ ಸಂದೇಶ ಅನ್ನುವ ರೀತಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಶ್ರೀಹರಿಯು ಸರ್ವಜ್ಞ ಸರ್ವಶಕ್ತ ಸರ್ವೋತ್ತಮನಾದುದರಿಂದ ಅವನಲ್ಲಿ ಅಜ್ಞಾನ ಅಸಾಮರ್ಥ್ಯಾದಿಗಳಿಗೆ ಕಿಂಚಿತ್ತೂ ಅವಕಾಶವಿಲ್ಲ. ಅಜ್ಞ ಅಶಕ್ತ ಅಪೂರ್ಣ ಆದಂತೆ ಕೆಲವೆಡೆ ತೋರಿಕೊಂಡಿದ್ದರೆ ಅದು ಅಸುರ ಮೋಹನಕ್ಕಾಗಿ. ಹಾಗಾಗಿ ಹರಿಯಲ್ಲಿ ಕೃಷ್ಣನಲ್ಲಿ ಯಾವುದೇ ಥರದ ದೋಷ ಚಿಂತನೆಯನ್ನು ಮಾಡತಕ್ಕದ್ದಲ್ಲ ಅಂತ ಹೇಳಿ ಆಚಾರ್ಯ ಮಧ್ವರು ಸ್ಕಂಧಾಂತದಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಶುಕಮುನಿಗಳು ದಶಮಸ್ಕಂಧ ಕಥಾಮಂಗಲವನ್ನು ಹೇಗೆ ಮಾಡಿದ್ದಾರೆ? ಕಷ್ಟಕರವಾದ ತಪಸ್ಸಿನಿಂದಲೂ ದೊರಕದ ಮುಕ್ತಿಯು ಶ್ರೀಕೃಷ್ಣನ ಮಂಗಳ ಕಥೆಯ ಶ್ರವಣ ಕಥನ ಮನನ ನಿಧಿಧ್ಯಾಸನಗಳಿಂದ ಹೊಂದಬಹುದಪ್ಪ ಪರೀಕ್ಷಿತ ರಾಜ ಅಂತ ಹೇಳಿ ಈ ದಶಮಸ್ಕಂಧ ಪೂರ್ವಾರ್ಧ ಹಾಗೂ ಉತ್ತರಾರ್ಧ ಕಥಾಮಂಗಲ ಮಾಡಿದ್ದಾರೆ. ಎಲ್ಲರಿಗೂ ಶ್ರೀಕೃಷ್ಣ ಆಚಾರ್ಯ ಮಧ್ವರು ವೇದವ್ಯಾಸರು ವಿಶೇಷ ಅನುಗ್ರಹವನ್ನು ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಈ ದಶಮಸ್ಕಂಧ ಪೂರ್ವಾರ್ಧ ಉತ್ತರಾರ್ಧ ಎರಡೂ ಒಟ್ಟಿಗೆ ಸೇರಿ ಅದರ ವಿವರಣೆಯ ಮಂಗಲ ಮಹೋತ್ಸವವನ್ನು ಕೂಡ ಇದೀಗ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಆ ಮೂಲಕ ಭಗವಂತ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು.